ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೀಣಾ, ಭಾವನಾ, ಭಾವನಾ, ಅಯ್ಯೋ ಯಾಕೆ ಕಳ್ತಿದೀಯಮ್ಮ? ಯಾಕ್ರಿ ಯಾಕೆ ಕಳ್ತಿದ್ದಾಳೆ ಭಾವನಾ? ಆ ರಾಕ್ಷಸರ ಮಧ್ಯೆ ಇದ್ಲಲ್ಲ, ಕರ್ಮ ಅಳದೆ ಇನ್ನೇನ್ ಮಾಡ್ತಾಳೆ? ಅಯ್ಯೋ ಅದೇನು ಅಂತ ಸರಿಯಾಗಿ ಹೇಳ್ಬಾರ್ದ ನೀವು? ನನ್ನ ತಂಗಿ ಆರಾಮಾಗಿದ್ಲು, ಒಳ್ಳೆ ಕಳ್ಳಂತರ ಬಂದು ಹಾರಿಸ್ಕೊಂಡು ಹೋದ. ಈ ಗಿಡಿನ ಹದ್ದು ಹಾರಿಸ್ಕೊಂಡು ಹೋಗುತ್ತಲ್ಲ ಹಾಗೆ ಎಷ್ಟು ನರಕ ಅನುಭವಿಸಿದ್ಲು ಏನೋ. ಅಯ್ಯೋ ನೀವ್ ಯಾವ್ದನ್ನು ಸರಿಯಾಗಿ ಹೇಳ್ತಿಲ್ಲ ನನಗೆ. ಅದೆಲ್ಲ ಆಮೇಲೆ ಹೇಳ್ತೀನಿ ಕಣೆ, ನೀನು ಹೋಗು. ಅವಳು ತಿನ್ನೋದಕ್ಕೆ ಏನಾದ್ರು ಕೊಡು. ಏನು ತಿಂದಿಲ್ಲ ಅವಳು. ಭಾವನಾ, ನೀನ್ ಕೈಕಾಲು ತೊಳ್ಕೊ, ಊಟ ತಗೋಬರ್ತೀನಿ. ಬೇಡ ಅದಕ್ಕೆ, ನನಗೆ ಹಸಿವಿಲ್ಲ. ಅಯ್ಯೋ ಅವಳು ಹೇಳ್ತಾಳೆ, ನೀನು ತಂದ್ಕೊಡೆ ಹೋಗೆ. ಭಾವನಾ, ನೀನೇನು ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ. ಅವರಿಗೆಲ್ಲ ಹೆಂಗೆ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರು. ಅಲ್ಲ, ಆ ನಿನ್ನ ಗಂಡ ಸಿದ್ದು ಏನವನು? ಅವನು ಅಷ್ಟು ಪ್ರೀತಿಸ್ತಾನೆ, ಇಷ್ಟು ಪ್ರೀತಿಸ್ತಾನೆ ಅಂತ ಹೇಳ್ತಾ ಇರ್ತೀಯಂತೆ. ಅಲ್ಲ, ಪಂಚಾಯತಿಯಲ್ಲಿ ಅಷ್ಟೊಂದು ಗಲಾಟೆ ಆಗ್ತಿತ್ತು, ಒಂದು ಮಾತಾಡಿಲ್ಲ, ಒಳ್ಳೆ ಗಡ್ಗಂಬ ಥರ ನಿಂತಿದ್ದ. ನಿನ್ನನ್ನು ಕರ್ಕೊಂಡು ಬರ್ಬೇಕಾದ್ರೂ ಒಂದು ಮಾತಾಡಲಿಲ್ಲ. ನೀನು ಹೋಗ್ಲಿ ಅಂತ ಕಾಯ್ತಿದ್ದ ಅನಿಸುತ್ತೆ. ಒಳ್ಳೇದಾಯ್ತು ಬಿಡು ನೀನು ಬಂದಿದ್ದು. ಆ ನರಕದಲ್ಲಿದ್ದರೆ ಇನ್ನೆಷ್ಟು ಕಷ್ಟ ಅನುಭವಿಸ್ಬೇಕಾಗಿತ್ತ ಏನೋ. ಭಾವನಾ, ನೀನು ಏನು ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ. ಹಾಂ, ನನಗೆ ಒಂಚೂರು ಕೆಲಸ ಇದೆ, ಹೋಗಿ ಬರ್ತೀನಿ. ನೀನು ಊಟ ಮಾಡು. ಹಾಂ, ವೀಣಾ, ಬೇಗ ಏನಾದ್ರು ತಂದ್ಕೊಡೆ ತಿನ್ನಕ್ಕೆ. ಭಾವನಾ, ನಿಮ್ಮಣ್ಣ ಏನೇನೋ ಹೇಳ್ಬಿಟ್ಟು ಹೋದ್ರು. ಏನಾಯ್ತು ಅಂತ ನೀನಾದರೂ ಸರಿಯಾಗಿ ಹೇಳ್ಬಾರ್ದ? ಎಲ್ಲ ನನ್ನ ಹಣೆ ಬರಹ ಅದ್ಗೆ. ಆ ದೇವರಿಗೆ ನಾನು ಹೀಗೆ ಅಳ್ತಿರೋದು ಇಷ್ಟ ಅನ್ಸುತ್ತೆ. ಅದಕ್ಕೆ ಪದೇ ಪದೇ ನನಗೆ ಪರೀಕ್ಷೆ ಕೊಡ್ತಾನೆ ಇರ್ತಾನೆ. ತಪ್ಪೇ ಮಾಡಿದೆ, ಶಿಕ್ಷೆ ಅನುಭವಿಸೋ ಹಾಗಾಗಿದೆ. ಸರಿ, ನಾವು ಇದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ. ಸಮಾಧಾನ ಮಾಡ್ಕೊ, ತಿನ್ನು. ಅದೇ ಏನೋ ಅಂತ ಗೊತ್ತಾಗ್ತಿಲ್ಲ. ಏನಾಗಿದೆ? ವಿಶ್ವ ವಿಶ್ವ ಅದೇ ಹೌದು. ಇವಾಗ ತಡಿ ತಡಿ. ಹಲೋ ವಿಶ್ವ ವಿಶ್ವ,
ಬೇಜಾರು ಮಾಡ್ಕೋಬೇಡಕ್ಕಲ್ಲ ಸಿದ್ದು. ಎಲ್ಲ ಮಾತಲ್ಲೇ ಮುಗಿಯೋದನ್ನ ದೊಡ್ಡದು ಮಾಡಿಬಿಟ್ರು. ಅವ್ರ ಅಣ್ಣ ಸಂತೋಷ್ ಅವ್ರು ಬಂದಿದ್ರಿಂದಲೇ ಇಷ್ಟೆಲ್ಲ ಇದ್ದದ್ದು. ಅವ್ರು ಬರಲಿಲ್ಲ ಅಂದಿದ್ದಿದ್ರೆ ಭಾವನವ್ವ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಕಲ. ಅವ್ರ ಅಣ್ಣ ಬಂದು ಎಲ್ಲ ಹಾಳು ಮಾಡಿಬಿಟ್ಟ. ಅಣ್ಣ ಅವ್ರು ಹೆಂಗಣ್ಣ ಇಲ್ಲಿಗೆ ಬಂದರು? ಮೇಡಮ್ ಅವರು ಅವ್ರಿಗೇನು ಹೇಳಿದ್ನಿಲ್ಲ. ವಿಷಯ ಅವ್ರಿಗೇನು ಗೊತ್ತಾಯ್ತು ಅಂತ ನನಗೆ ಗೊತ್ತಾಯ್ತಲ್ಲ ಕಣ. ಬಂದು ಎಲ್ರಿಗೂ ತೊಂದರೆ ಆಗುವಂಗೆ ಮಾಡಿಬಿಟ್ಟು ಹೊಂಟೋದ್ರು. ಲೈ ಅಲ್ಲಕ್ಕಲ್ಲ, ಅವ್ರು ಅಷ್ಟೆಲ್ಲ ಮಾತಾಡ್ತಾ ಇದ್ರು, ನೀನು ಯಾಕಲ್ಲ ಸುಮ್ಕಿದ್ದೆ? ಸುಮ್ಮನೆ ಇದ್ದುದೇ ಇಷ್ಟಕ್ಕೆಲ್ಲ ಕಾರಣ ಆಯಿತು ಅಂತ ಅನ್ನಿಸ್ತದೆ. ಅಯ್ಯೋ ಅಣ್ಣ, ನನಗೆ ಅದನ್ನೆಲ್ಲ ನೋಡಿ ಸುಮ್ಮನಿರೋಕೆ ಆಯ್ತಿರ್ಲಿಲ್ಲ. ಅದ್ರ ಮೇಡಮ್ ಅವರು ಪಂಚಾಯತಿ ನಡಿಬೇಕಾದ್ರೆ ಏನು ಮಾತಾಡಬಾರ್ದು, ಕೋಪ ಮಾಡ್ಕೋಬಾರ್ದು ಅಂತ ನನ್ನ ಹತ್ರ ಮೊದಲೇ ಮಾತು ತಗೊಂಡಿದ್ರು. ಅದಕ್ಕೆ ಅಲ್ಲಿ ಕತ್ಕೊಂಡು ಸುಮ್ಮನಿದ್ದೆ. ನನ್ನ ಕೋಪ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಅವರೇ ಕೋಪ ಮಾಡ್ಕೊಂಡು ಹೊರಟೋಗ್ಬಿಟ್ರಲ್ಲಣ್ಣ. ಸಿದ್ದು, ಎಲ್ಲ ಹಾಳಾಗೋಯ್ತು ಕಲ. ಕಡ್ಡಿಲ್ ಹೋಗೋದನ್ನ ಗುಡ್ಡ ಮಾಡಿ ಒಂದು ಮನೆನೇ ತೀರಿಸ್ಬಿಟ್ರಲ್ಲ. ಅಣ್ಣ, ನಾನು ಈಗಲೇ ಅವ್ರ ಅಣ್ಣನ ಮನೆ ತಕ್ಕ ಹೋಗಿ ಮೇಡಮ್ ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ಬೇಡಕ್ಕಲ್ಲ, ಹೊಸಿ ಸಮಾಧಾನವಾಗಿರು. ಅವ್ರಿಗೂ ಸಮಾಧಾನವಾಗಿರಕ್ಕೆ ಬಿಡು. ಮ್ಯಾಲಿಂದ ಮ್ಯಾಲೆ ನೋವು ಕೊಡ್ತಾ ಇದ್ರೆ ಎಂಥವ್ರ ಮನಸ್ಸು ಕಲ್ಲಾಗ್ಬೋಯ್ತದೆ ಕಲ್ಲ. ಅದಕ್ಕೆ ನೀನು ಅವಕಾಶ ಕೊಡಬೇಡ ಕಣಪ್ಪ. ಹೊಸ ದಿನ ಸುಮ್ಕಿರು, ಸಮಯ ನೋಡಿಕೊಂಡು ಎಲ್ಲ ನಾವೇ ಸರಿ ಮಾಡುವ. ಯಾವಾಗಣ ಇದೆಲ್ಲ ಸರಿ ಹೋಗೋದು? ನಾನು ಮೇಡಮ್ ಅವರು ಯಾವಾಗಣ ನೆಮ್ಮದಿಯಾಗಿರೋದು? ನಾವಿಬ್ರು ಜೊತೆಗಿರೋದು ಅದ್ಯಾವ್ರಿಗೆ ಸಹಿಸಕ್ಕಾಯ್ತಲ್ಲ ಅನ್ನಿಸ್ತದೆ. ಅದಕ್ಕೆ ಹಿಂಗೆಲ್ಲ ಮಾಡ್ತಾವ್ನಿ. ಒಳ್ಳೆ ರಾಮ ಸೀತೆ ಜೀವನ ಆಗೋಯ್ತಲ್ಲ ನಿಮ್ಮದು. ಸಮಸ್ಯೆಗಳ ಮೇಲೆ ಸಮಸ್ಯೆ, ಸಮಸ್ಯೆಗಳ ಮೇಲೆ ಸಮಸ್ಯೆ. ಒಳಗೆ ಎಷ್ಟೇ ಪ್ರೀತಿ ಇದ್ರೂ ನೀವಿಬ್ರು ಒಟ್ಟಿಗೆ ಸಂಸಾರ ಮಾಡಕ್ಕೆ ಆಯ್ತಾನೆ ಇಲ್ವಲ್ಲಪ್ಪ. ತಲೆ ಕೆಡ್ಸ್ಕೊಬಿಡಕ್ಕಲ್ಲ ಸಿದ್ದು. ನೀನು ಭಾವನವ್ರು ಇಬ್ರೂ ಇದೇ ಮನೇಲಿ ಎಲ್ಲರ ಜೊತೆ ಖುಷಿಯಾಗಿ ಸಂಸಾರ ಮಾಡುವಂಥ ದಿನ ಬಂದೇ ಬರ್ತದೆ ಕಲ. ದೇವ್ರು ನಿಂಗೆ ಒಳ್ಳೇದೇ ಮಾಡ್ತಾನೆ. ನಿಮ್ಮಿಬ್ರು ಬಹು ಚೆಂದಾಗಿಡ್ತಾನೆ ಕಲ. ಧೈರ್ಯವಾಗಿರು. ಲಕ್ಷ್ಮೀ ನಿವಾಸ